ವೀಕ್ಷಕರೇ, ಮೊನ್ನೆ ತಾನೇ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದ್ದು ಇದು ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಈಗಾಗಲೇ ಕೋರ್ಟ್ನ ಮೂಲಕ ಶಿಕ್ಷೆ ಪ್ರಕಟವಾಗಿ ಜೀವಾವಧಿ ಶಿಕ್ಷೆಯಾಗಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿದ್ದು ಇನ್ನೂ ಸಹ ಅಪರಾಧ ಸಾಬೀತಾಗಿಲ್ಲ ಅಂದ್ರೂ ನಟ ದರ್ಶನ್ ಅವರಿಗೆ ಪದೇ ಪದೇ ಬೇಲ್ ಕ್ಯಾನ್ಸಲ್ ಆಗ್ತಿದ್ದು ದರ್ಶನ್ ಅಭಿಮಾನಿಗಳಲ್ಲಿ ಸಾಕಷ್ಟು ಬೇಸರವನ್ನು ಉಂಟು ಮಾಡಿತ್ತು. ನಟ ದರ್ಶನ್ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ದಯವಿಟ್ಟು ಜಾಮೀನು ಕೊಡಿ ಅಂದ್ರು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಅನ್ನ ನ್ಯಾಯಾಧೀಶರ ಬಳಿ ತಲುಪುವ ಮೊದಲೇ ರಿಜೆಕ್ಟ್ ಆಗ್ತಿದ್ದು ಇನ್ನು 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಬೇಲ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಲೇಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದು ಇದು ದರ್ಶನ್ ಮತ್ತು ದರ್ಶನ್ ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ ಅಂತಾನೆ ಹೇಳ್ಬಹುದು. ಆದ್ರೆ ವೀಕ್ಷಕರೇ, ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಸಿಕ್ಕಿರೋದನ್ನೇ ಅಡ್ವಾಂಟೇಜ್ ಆಗಿ ನಟ ದರ್ಶನ್ ಪರ ವಕೀಲರು ಬಳಸಿಕೊಳ್ಳಲಿದ್ದು ಇದನ್ನೇ ಹೈಲೈಟ್ ಮಾಡಿ ಮತ್ತೊಮ್ಮೆ ನಟ ದರ್ಶನ್ ಪರವಾಗಿ ನಟ ದರ್ಶನ್ ಪರ ವಕೀಲರು ವೈದ್ಯಕೀಯ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ನಟ ದರ್ಶನ್ ಅವರಿಗೆ ಅಪರಾಧ ಸಾಬೀತಾಗದೆ ಟ್ರಯಲ್ ಮುಗಿಯಲು ಸಾಕಷ್ಟು ದಿನಗಳು ಕೂಡ ಬೇಕಾಗಿದ್ದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಟ ದರ್ಶನ್ ಅವರಿಗೆ ಬೆನ್ನು ನೋವು ಮತ್ತು ಸ್ಪೈನಲ್ ಡಿಸಾರ್ಡರ್ ಇದ್ದು ಇದರಿಂದಾಗಿ ನಟ ದರ್ಶನ್ ಅವರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳ್ತಿದ್ದು ಆದ ಕಾರಣ ನಟ ದರ್ಶನ್ ಅವರಿಗೆ ವೈದ್ಯಕೀಯ ಕಾರಣಕ್ಕೋಸ್ಕರನಾದ್ರೂ ಬೇಲನ್ನ ಕೊಡ್ಬೇಕು ಅಂತ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಈ ನ್ಯಾಯಾಂಗ ವ್ಯವಸ್ಥೆ ಮಾಡಬಾರ್ದು, ನಟ ದರ್ಶನ್ ಅವರಿಗೂ ಕೂಡ ಜಾಮೀನನ್ನು ಕೊಡಬೇಕು ಅನ್ನೋರು ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಡಿ ಮತ್ತು ಜೈ ಡಿ ಬೋಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.